ಏನು ಶಾಸಕ ಬಿಸಿ ಪಾಟೀಲ್ಗೆ ಸಚಿವ ಸ್ಥಾನವನ್ನ ಕೊಡದೆ ಅನ್ಯಾಯ ಮಾಡಲಾಗ್ತಾ ಇದೆ ಅಂತ ಹೇಳಿ ಬಿಸಿ ಪಾಟೀಲ್ ಪುತ್ರಿ ಸೃಷ್ಟಿ ಪಾಟೀಲ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಟ್ವೀಟ್ ಮಾಡಿದ್ದಾರೆ. ರಟ್ಟಿಹಳ್ಳಿ ತಾಲೂಕು ಬಿಸಿ ಪಾಟೀಲ್ಗೆ ಏನೋ ದೊಡ್ಡ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಇಲ್ಲಿ ಬಿಸಿ ಪಾಟೀಲ್ ಪುತ್ರಿ ಸೃಷ್ಟಿ ಪಾಟೀಲ್ ಟ್ವೀಟ್ ಮಾಡಿರುವಂಥದ್ದು. ಸಚಿವರಾಗಲು ಎಲ್ಲ ಅರ್ಹತೆ ಇದೆ ಅವರಿಗೆ, ಆದರೂ ಸ್ಥಾನವನ್ನು ಕೊಡ್ತಾ ಇಲ್ಲ, ಅನ್ಯಾಯ ಇದು ಅಂತ ಹೇಳಿ ಬಿಸಿ ಪಾಟೀಲ್ ಪುತ್ರಿ ಸೃಷ್ಟಿ ಪಾಟೀಲ್ ಟ್ವೀಟ್ ಮಾಡಿದ್ದಾರೆ. ಸಚಿವ ಸ್ಥಾನಕ್ಕೆ ತಂದೆ ಪರವಾಗಿ ಪುತ್ರಿ ಸೃಷ್ಟಿ ಪಾಟೀಲ್ ಇಲ್ಲಿ ಬ್ಯಾಟಿಂಗ್ ಅನ್ನ ಮಾಡ್ತಾ ಇರುವಂಥದ್ದು. ಈ ಟ್ವೀಟ್ ನೋಡ್ತಾ ಇದ್ರೆ ಏನು ಕೆಲ ಹೊತ್ತಿನ ಮುಂಚೆ ಒಂದು ಗೊಂದಲ ಇತ್ತು. ಬಿಸಿ ಪಾಟೀಲ ಎಂಬಿ ಪಾಟೀಲ ಎರಡು ಪಾಟೀಲಲ್ಲಿ ಯಾವ ಪಾಟೀಲ್ಗೆ ಮಂತ್ರಿಗಿರಿ ಅಂತ ಹೇಳಿ ಒಂದು ಪ್ರಶ್ನೆ ಇತ್ತು. ಈಗ ಬಹುತೇಕ ಸೃಷ್ಟಿ ಪಾಟೀಲ್ ಟ್ವೀಟ್ ನೋಡ್ತಾ ಇದ್ರೆ ಬಿಸಿ ಪಾಟೀಲ್ ಆಗೇ ಇರ್ತಾರೆ, ಎಂಬಿ ಪಾಟೀಲ್ ಮತ್ತೆ ಈಗ ಮಂತ್ರಿ ಎಂಬಿ ಪಾಟೀಲ್ ಆಗ್ತಾರೆ ಅನ್ನೋದು ಇಲ್ಲಿ ಬಹುತೇಕ ಖಚಿತ ಆಗೋ ರೀತಿ ಕಾಣಿಸ್ತಾ ಇದೆ. ಇಲ್ಲಿ ನಾವು ನೋಡ್ತಾ ಇದ್ದೀವಿ ಬಿಸಿ ಪಾಟೀಲ್ ಅವರಿಗೆ ಸಚಿವ ಸ್ಥಾನವನ್ನು ಕೊಡದೇ ಇರೋದು ನಮ್ಮ ಹಿರೇಕೆರೂರು ರಟ್ಟಿಹಳ್ಳಿ ತಾಲೂಕಿಗೆ ಹಾಗೂ ಬಿಸಿ ಪಾಟೀಲ್ರಿಗೆ ಬಹುದೊಡ್ಡ ಅನ್ಯಾಯ. ಅವರಿಗೆ ಸಚಿವರಾಗಲು ಎಲ್ಲ ಅರ್ಹತೆ ಇದೆ, ಆದರೂ ಕೂಡ ಅವರಿಗೆ ಕೊಟ್ಟಿಲ್ಲ ಅಂತ ಹೇಳಿ ಅಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅವರ ಟ್ವಿಟರ್ ಅಕೌಂಟ್ಗೆ ಟ್ಯಾಗ್ ಮಾಡಿ ಈ ಟ್ವೀಟನ್ನು ಮಾಡಲಾಗಿದೆ. INC ಇಂಡಿಯಾಗೆ ಟ್ಯಾಗ್ ಮಾಡಿ ಈ ಟ್ವೀಟನ್ನು ಮಾಡಲಾಗಿದೆ. ಪಕ್ಷ ಹಾಗೂ ನಮ್ಮ ತಾಲೂಕಿಗೆ ದೊಡ್ಡ ಅನ್ಯಾಯ ಇದು, ಅವಮಾನ ಅಂತ ಹೇಳಿ ಈ ಟ್ವೀಟನ್ನು ಮಾಡಲಾಗಿದೆ. ಬಿಸಿ ಪಾಟೀಲ್ ಬಹಳ ಆಸೆ ಆಕಾಂಕ್ಷೆಯನ್ನು ವ್ಯಕ್ತಪಡಿಸಿದ್ರು. ಮಂತ್ರಿ ಆಗುವಂತಹ ಒಂದು ಅರ್ಹತೆ ನನಗೂ ಇದೆ, ನನಗೂ ಅನುಭವ ಇದೆ, ನಾನು ಭಾಳಷ್ಟು ವರ್ಷಗಳಿಂದ ರಾಜಕೀಯದಲ್ಲಿ ಇದ್ದೀನಿ, ನಾನೇನು ಫಸ್ಟ್ ಟೈಮ್ MLA ಅಲ್ಲ ಅಂತ ಹೇಳಿ ಬಿಸಿ ಪಾಟೀಲ್ ಸರ್ಕಾರ ಬರುವ ಸಂದರ್ಭದಿಂದಲೂ ಕೂಡ ಬಹಳ ಒಂದು ಆಕಾಂಕ್ಷೆಯನ್ನು ವ್ಯಕ್ತಪಡಿಸಿದ್ರು. BJPಯಿಂದ ಆಫರ್ ಬಂದಿತ್ತು, ನಾನು ಹೋಗಿಲ್ಲ ಅಂಥೇಳಿ ನಿಷ್ಠೆಯನ್ನು ಪ್ರದರ್ಶನ ಮಾಡುವಂಥ ಪ್ರಯತ್ನವನ್ನು ಕೂಡ ಬಿಸಿ ಪಾಟೀಲ್ ಮಾಡಿದರು.